ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಇಸ್ ಸೋ ಗುಡ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಪಿಂಕ್ ಫ್ಲವರ್ಸ್. ಇಲ್ಲ ಇಲ್ಲಿ ಮೀನು ಬಂದಮೇಲೆ ಮೀನು ತಿನ್ನಬೇಕು ಅಂದರೆ ತಿಂದೆಲ್ಲ ಇರೋಕ್ಕಾಗಲ್ಲ ಗೈಸ್, ಅದಕ್ಕೋಸ್ಕರ ನೋಡಿ ಗೈಸ್ ನನಗೆ ಮೇದಿನಿಗೆ ಸೇಮ್ ಕಡೆ ಹೆಂಗೆ ಒಂದೇ ಕಾಲು ಒಂದೇ ಕಡೆ ಸೇಮ್ ಇದೆ. ತಿರುಗಿ RCB ಟಿಕೆಟ್ ಬೇಕು ಗೈಸ್. MLA ಯಾವುದೇ MLA? ಅರಸೀಕೆರೆ MLA ಆಗಿ RCB ಟಿಕೆಟ್ಗೋಸ್ಕರ MLA ಆಗ್ತಿದ್ದದಂತೆ ಇವರು. ಆಫ್ಟರ್ 18 ಇಯರ್ಸ್ ಸತತ 18 ವರ್ಷಗಳ ನಂತರ ನಾನು ಕಟೀಲ್ಗೆ ಬರ್ತಾ ಇದ್ದೀನಿ. ಗೈಸ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಕಟೀಲ್ಗೆ ಹೋಗ್ಬೇಕಿತ್ತು. ಆನ್ ದ ವೇ ಗೈಸ್ ನೀವೇನಾದ್ರು ಹಾಸನ್ ಕಡೆ ಓಡಾಡ್ತಿದೆ ಎಲ್ಲ ಊರುಗಳಿಗೆಲ್ಲ ಹೋಗ್ಬೇಕಾದ್ರೆ ಈ ಒಂದು ಹೋಟೆಲಿಗೆ ಬನ್ನಿ. ಫುಡ್ ಆಗ್ತಾ ಇದೆ ನೋಡಿ, ನಿಂಗೆ ಹಾಯ್ ಮಾಡ್ತಿದೆ ಅದು, ಎಷ್ಟು ಚೆನ್ನಾಗಿ ನಿಂಗೆ ಹಾಯ್ ಮಾಡ್ತಿದೆ ಅದು, ಪುಷ್ಟಿ ಕರೀತಿದೆ. ಗೈಸ್ ಇಫ್ ಯು ನೋ ಪಾರ್ಟ್ 2 ದಿಸ್ ಜೀವಿತಕ. I know this is ಗೋಲಿ ಬಜ್ಜಿ. ನಂಜಲ್ ತವಾ ಫ್ರೈ ಹೇಳಿದ್ದು, ಇವರು ರವಾ ಫ್ರೈ ಕೊಟ್ಬಿಟ್ಟವ್ರೆ ಗೈಸ್. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ, ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾನು, ಜೀವಿತಕ, ಜ್ಯೋತ್ಸ್ನಾ ಆ್ಯಂಡ್ ಪುಷ್ಟಿ. ಸೊ ಬೆಳಗ್ಗೆ ಅರಸೀಕೆರೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. 7 ಅಂದ್ಕೊಂಡ್ವಿ, 7:30 ಆಗ್ತಾಯಿದೆ. ಇನ್ನೇನು ಹೊರಡ್ತೀವಿ ಎಲ್ಲ ಲೈಕ್ ಸ್ವಲ್ಪ ಟೀ ಕಾಫಿ ಕುಡಿದು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಗೈಸ್ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗಿದೆ ಮೇಲ್ಗಡೆ. ಆವಾಗಲೇ ಇನ್ನೂ ಸ್ವಲ್ಪ ಕೆಳಗಡೆ ಇತ್ತು, ಆರೆಂಜಾಗಿ ಚೆನ್ನಾಗಿ ಕಾಣ್ತಾ ಇತ್ತು, ಸ್ವಲ್ಪ ಮೇಲೆ ಹೋಗ್ಬಿಡಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಇಸ್ ಸೋ ಗುಡ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಪಿಂಕ್ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಹತ್ತಿ ಗಿಡ ನೋಡಿ ಗೈಸ್. ಈ ಹತ್ತಿ ಗಿಡನ ಹತ್ತಿನೆಲ್ಲ ತೆಗೆದುಬಿಟ್ಟು ಅದೊಂದು ಇದಿರುತ್ತಲ್ಲ ಏನಂತದೆ, ಒಣಗಿರೋ ಇದು ತರ್ತಿಂಗ್, ಅದನ್ನು ನಾನು ಎಲ್ಲ ತೊಗೊಂಬಿಟ್ಟು ಮನೇಲಿ ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಮನೇಲಿ ಒಂದು ವಾಸಿಗೆ ಹಾಕಿಟ್ಟಿದ್ದೀನಿ, ಒಂಥರ ಫ್ಲವರ್ಸ್ ಅಂತ. ಸೊ ನಮ್ಮ ಜೀವಿತಕ್ಕವರು ಇಲ್ಲಿ ಅಮ್ಮನ ಕರೀತಾರೆ. ಎಲ್ಲಾಯ್ತು ಅಮ್ಮ? ಬನ್ನಿ ಗೈಸ್ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನೋಡಿ ಗೈಸ್ ಇವರಿಬ್ರು ಕುಂತಿರೋದ, ನಮ್ಮ ಮೇದಿನಿಗೂ ಬಾ ಅಂತ ಇದ್ದೀವಿ. ಅವರು ಬೆಂಗಳೂರಿಗೆ ಹೊರಟಿದ್ದಾರೆ, ಈ ಸುಖ ಪುರುಷಿಯವರು. ನಿಮ್ಮಿಬ್ರಿಗೆ ಎಷ್ಟು ಚೆನ್ನಾಗಿ ಸನ್ಲೈಟ್ ಬೀಳ್ತೈತೆ ಗೊತ್ತಾ? ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಎಸ್ ಸನ್ಲೈಟ್ ಏನಂತದೆ ಸನ್ ಕಿಸ್ಟ್. ಗೊತ್ತು, ಹುಟ್ಟುಮಚ್ಚೆ ನನಗದು. ಹಂಗಿದೆ ದೆ ಟ್ರಾವೆಲ್ ಎ ಲಾಟ್ ಅಂತ. ಸೇಮು ನೋಡಿ ಗೈಸ್ ನನಗೆ ಮೇದಿನಿಗೆ ಸೇಮ್ ಕಡೆ ಹೆಂಗೆ ಒಂದೇ ಕಾಲು ಒಂದೇ ಕಡೆ ಸೇಮ್ ಇದೆ. ಇದು 1 ವರ್ಷದಿಂದ ಬಂದಿದ್ದು. ನನಗೆ ಚಿಕ್ಕ ಹುಡುಗಿಯಿಂದನೂ ಇದೆ ಹುಟ್ಟುಮಚ್ಚೆ. ನಂದಿದು ಹುಟ್ಟುಮಚ್ಚೆ ಅಲ್ಲ, ಬಟ್ ಬಂದಿದೆ ನೋಡು. ನೋಡು ನಾನು ಮೇದಿನಿ ಹಂಗಲ್ಲಿ ಫಾರಿಂಗ್ ಹೋಯ್ತೀವಿ, ಪಕ್ಕ ಫಾರಿಂಗ್ ಹೋಯ್ತೀವಿ ಇಬ್ರು. ಎಸ್ ಪಾದದಲ್ಲಿ ಮಚ್ಚೆ ಇದ್ದೆ ಟ್ರಾವೆಲ್ ಮಾಡ್ತದೆ ಅಂತೆ. ಬಟ್ ಇಲ್ಲಿದ್ದೆ ಮಚ್ಚೆ ಆಯಿತು ಟ್ರಾವೆಲ್ಲು. ಬಟ್ ನಮ್ಗೆ ಸೈಡ್ ಇದೆ ಅಂದು ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಟ್ರಾವೆಲ್. ಏಷ್ಯನ್ ಕಂಟ್ರೀಸಲ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ಸುತ್ತೆ. ಹಂಗಾಗಿ ಸುತ್ತಮುತ್ತ ಇಲ್ಲೇ ಇಲ್ಲ ಗೈಸ್. ಮನೆ ಮುಂದೆನೆ ಇಲ್ಲೊಂದು ಮಾವಿನಕಾಯಿ ಮರ ನಮ್ಮ ದೊಡ್ಡಮ್ಮ ಹಾಕ್ಬಿಟ್ಟಿತ್ತು. ಮಾವಿನಕಾಯಿ ಇಲ್ಲ, ಮಾವಿನ ಹಣ್ಣು ಮರ. ಇಲ್ಲಿ ನೋಡಿ ಗೈಸ್ ಎಲ್ಲ ಹೆಂಗೆ ಬಿಟ್ಟಿದೆ, ಎಷ್ಟೊಂದು ಬಿಟ್ಟಿದೆ, ಕಾಣಿಸಲ್ಲ ಅನ್ಸುತ್ತೆ. ಎಲ್ಲೇ ಕಾಣ್ತಾನೆ ಇಲ್ಲ. ಇಲ್ಲಿ ಮಾವಿನ ಹಣ್ಣು ಎಷ್ಟೊಂದು ಬಿಟ್ಟಿದೆ. ಇವಾಗ ಎಲ್ಲ ಕಾಯಾಗಿದೆ, ಇನ್ನೂ 1 ತಿಂಗಳು ಬೇಕು ಅದನ್ನೆಲ್ಲ ಕಿತ್ತಿ ತಿನ್ನೋ ಅಷ್ಟರಲ್ಲಿ. ಬಟ್ ಈ ಮದು ತುಂಬ ಮಾವಿನ ಹಣ್ಣು. ಆಮೇಲೆ ಆ ಕಡೆ ಒಂದು ತೋತಾಪುರಿ ಮಾವಿನಕಾಯಿ ಚೆನ್ನಾಗಿ ಬಿಟ್ಟಿದೆ. ಅದು ಇನ್ನೊಂದು 15 ಡೇಸ್ ಕಡೆ ಅದು ದೊಡ್ಡ ಆಗ್ಬಿಡುತ್ತೆ ಮಾವಿನಕಾಯಿ. ತೋತಾಪುರಿ ಆ ಕಡೆ ಇದೆಯಲ್ಲ, ಅದು ಇನ್ನು 15 ಡೇಸಲ್ಲಿ ಕಿತ್ಕೊಂಬಿಟ್ಟು ತಗೊಂಬಂದ್ಬಿಡು. ನಾನು ಜಜ್ಜಿ ಮಾವಿನಕಾಯಿ ಮಾಡ್ಕೊಡ್ತೀನಿ ಆಯಿತಾ? ಬೆಲ್ಲ ಎಲ್ಲ ಹಾಕಿ. ಓಕೆ ಗೈಸ್ ನಾವು ಇವಾಗ ಹಾಸನಕ್ಕೆ ಬಂದಿದ್ದೀವಿ. ಇಲ್ಲಿ ತಿಂಡಿ ತಿನ್ನಕ್ಕೆ ನಿಲ್ಸಿದ್ದೀವಿ. ನಮ್ಗೆ ಯಾರು ಸಜೆಷನ್, ಸಲ್ಮಾನ್ ಅವ್ರದ್ದು ಸಜೆಷನ್ನು HVR ಅಂತ. ಇಲ್ಲಿ ಅದು ಚಿಕ್ಕದು HVS ಅಂತೆ. HVR ಇವಳು HVS ಅಂತಾಳೆ, ಒಬ್ರು HVR ಅಂತಾರೆ. ಬನ್ನಿ ಗೈಸ್ ಹೆಂಗಿರುತ್ತೆ ಟೇಸ್ಟ್ ನೋಡೋಣ. ನಂಗೆ ಇಡ್ಲಿ ತಿನ್ನಕ್ಕೆ ಆಸೆ ಆಗಿಬಿಟ್ಟಿದೆ. ಸಲ್ಲು ಬೈ ಸಜೆಷನ್ ಇಲ್ಲಿದೆ ನೋಡಿ HVR.
ಏನು ಸೌಂಡು? ದೋಸೆ ಮಾಡ್ತಿದ್ರೆ ಸೌಂಡ್ ತಕೊಳ ಹಾಕ್ತೀನಿ ನೋಡಿ ಅಷ್ಟೇ. ಪುಷ್ಟಿ ಪುಷ್ಟಿ ಇಲ್ಲಿ ನೋಡು. ಪುನೀತ್ ರಾಜ್ಕುಮಾರ್ ಯಾರು ನನಗಲ್ಲ. ಇದು ನೋಡಿ ಗೈಸ್ ಎಲೆಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ದೋಸೆ ಮಸಾಲೆ ದೋಸೆ ಅನಿಸುತ್ತೆ ಇದು. ಮಸಾಲೆ ದೋಸೆ ವಡೆ ಆ್ಯಂಡ್ ಚಟ್ನಿ ಜೀವ ತಗೊಂಡು. ನಂದು ಇಡ್ಲಿ ವಡೆ ಚೆನ್ನಾಗಿದೆ ಆ್ಯಕ್ಚುಲಿ. ಹೇಗಿದೆ ಜೀವಿತಕ್ಕ ಟೇಸ್ಟ್? ನೀನು ತಿಂದ? ಇಷ್ಟು ಹೇಗಿದೆ ಟೇಸ್ಟ್? ಏಯ್ ಇಡ್ಲಿನೂ ಸೂಪರ್ ಆಗಿದೆ ಗೈಸ್. ವಡೆ ತಿಂದಿಲ್ಲ ಇನ್ನು, ಬಟ್ ಚಟ್ನಿ ಆಲ್ಸೋ ಗುಡ್. ಮಸಾಲೆ ದೋಸೆ ಈಸ್ ಆಲ್ಸೋ ಗುಡ್. ಟ್ರೈನ್ ದೋಸೆ ಹೆಂಗಿದೆಯಾ? ಸೂಪರ್ ಅಂತ ಗೈಸ್. ಪಲಾವ್ ಸಕ್ಕತ್ತಾಗಿದೆ ಅಂತಂದರೆ ಅದಕ್ಕೆ ದೋಸೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಂತ ಲೆಟ್ ಮಿ ಟೇಸ್ಟ್. ಚೆನ್ನಾಗಿದೆ ಗೈಸ್. ಬಿರಿಯಾನಿ ಇದಂಗಿದೆ ಆ್ಯಕ್ಚುಲಿ. ನಮ್ಮ ಪುಷ್ಟಿನೂ ಇಡ್ಲಿ ಬಿಟ್ಟು ಪಲಾವ್ ತಿಂತವಳು ಆ್ಯಕ್ಚುಲಿ ಇವಾಗ. ಹಾಫ್ ಪ್ಲೇಟ್ ಪಲಾವು ಚಿಂದಿ ಚಿತ್ರಾನ್ನ ಆಗೋಯ್ತು ಗೈಸ್. ನೀವೇನಾದ್ರು ಹಾಸನ ಕಡೆ ಓಡಾಡ್ತಿದೆ ಎಲ್ಲ ಊರುಗಳಿಗೆಲ್ಲ ಹೋಗ್ಬೇಕಾದ್ರೆ ಈ ಒಂದು ಹೋಟೆಲಿಗೆ ಬನ್ನಿ. HV ಆದಲ್ವಾ? HV ಆದ ಹೋಟೆಲ್ ಅಂತ. ಬ್ರೇಕ್ಫಾಸ್ಟಿಗೆ ಸಾಕಾಗಿತ್ತು ಎಲ್ಲ. ಪಲಾವು ನಾನು ತಿನ್ನಲ್ಲ ಅಂತಂದರೆ ಒಂದು ತುತ್ತೆ ತುಂಬ ಇಷ್ಟ ಆಗೋಯ್ತು. ಬಿರಿಯಾನಿ ಇದ್ದಂಗಿತ್ತು ಪಲಾವು. ಮುಂಚೆನೇ ಗೊತ್ತಿದೆ ಪಲಾವೇ ಹೇಳ್ತೀವಿ ಅನ್ಸುತ್ತೆ ಎಲ್ಲದನ್ನು. ಕಾಫಿ ರೈಟ್ಸ್ ಬರುತ್ತೆ. ಸೊ ಅಷ್ಟೇ ಗೈಸ್. ಈಗ ಅವಳು ಸಾಕಾಗ್ಬೇಕು ಇವಾಗ. ನಿಮಗೆ ಆಮೇಲೆ ಸಿಗ್ತೀನಿ. ಈಗ ನಮಗೆ ಸ್ಟಾಪ್. ಇವಾಗ ಲೆಮನ್ ಸೋಡಾ ತೊಗೊಂಡ ಇದ್ದೀವಿ. ಹಾಂ ಮಸಾಲೆ ಲೈಮ್ ಸೋಡಾ. ನಮ್ಮ ಜೀವಿತಕ್ಕದು ಅಲ್ಲಿ ಪಾರ್ಸಲ್ ತಗೊಂಡಿದ್ದು. ಬ್ಲ್ಯಾಕ್ ಕಾಫಿ ಜೊತೆಗೆ ಪಲಾವ್ ಪಾರ್ಸಲ್ ತಗೊಂಡಿದ್ದು ತಿಂತಾ ಇದ್ದಾರೆ. ಇವಳು ತಾಟ್ನಿಂಗ್ ಕುಡಿಸ್ತಾ ಇದ್ದಾಳೆ. ಇಲ್ಲಿ ಸಿಗಲ್ಲ ಗೈಸ್. ಜೋಸ್ನ ಅವರು 1.5 ಲಕ್ಷದ ಬ್ಯಾಗ್ ಬಲೆನ್ಸಿಯಾಗ ಬ್ಯಾಗಲ್ಲಿ ತಾಟ್ನಿಂಗ್ ಇಟ್ಕೊಂಡಿದ್ದಾರೆ. ಒಂಚೂರು ತೋರಿಸಿ ಮೇಡಮ್ ಬ್ಯಾಗ್ನ ನೋಡಿ ಗೈಸ್. ನೀಟಾಗಿ ತೋರ್ಸೆ ನೋಡಿ ಗೈಸ್. 1.5 ಲಕ್ಷದ ಬ್ಯಾಗಲ್ಲಿ ತಾಟ್ನಿಂಗ್ ಇಟ್ಕೊಂಡು ತಿಂತಾ ಇದ್ದಾರೆ ಜೋಸ್ನ. ತುಂಬ ಶ್ರೀಮಂತರು. ನಮ್ಮ ಮನೇಲಿ ಎಲ್ಲದನ್ನು ಎಲ್ಲ ಬ್ಯಾಲೆನ್ಸಿ ಆಗೋದು ಬ್ಯಾಗ್ ಇಟ್ಕೊಂಡು ಓಡಾಡ್ತಾರೆ. ನಾನೇ ಇನ್ನೂ ಸ್ವಲ್ಪ ಬಿಡೋದು ಗೈಸ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಕಟೀಲ್ಗೆ ಹೋಗ್ಬೇಕಿತ್ತು. ಆನ್ ದ ವೇ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆನ್ ದ ವೇನೇ ಸಿಕ್ತು. ಇದೇನಾ ದೇವಸ್ಥಾನ? ಇದೆ ಗೈಸ್ ದೇವಸ್ಥಾನ. ಇದೇನಾ? ಇದೆ ಅಂತ ದೇವಸ್ಥಾನ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ದೇವಸ್ಥಾನಕ್ಕೂ ಬಂದಿದ್ದೀವಿ. ಆ ಕಡೆಯಿಂದ ಎಂಟ್ರೆನ್ಸ್. ಹೌದಾ? ಬನ್ನಿ ಗೈಸ್ ಕರ್ಕೊಂಡು ಹೋಗ್ತೀನಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಪುಷ್ಟಿಯಲ್ಲಿ 50 ಕೊಡು. 100 ರೂಪಾಯಿ ಗೈಸ್ ದೇವ್ರಿಗೆ ಕೊಡೋಕ್ಕೆ ಮಲ್ಗೆ. ಬೇಗ ಹೋಗಿ ದೇವ್ರಿಗೆ ಕೊಡ್ಬೋದಲ್ಲ? ಇದು 1 ಗಂಟೆ ಕ್ಲೋಸು. ಸೊ 12:15 ಆಗಿದೆ. ಬಿಸಿಲು ಓಡ್ತಾ ಇದ್ದೀವೆಲ್ಲ. ಒಳಗೆ ಫೋಟೋಸ್ ಎಲ್ಲ ಹಲೋ ಇರಲಿಲ್ಲ. ನಾನು ಅವರೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವತ್ತಿನ ದಿವಸ ಅಲಂಕಾರ ಮಾಡಿದ ಫೋಟೋನ ಅಟ್ಯಾಚ್ ಮಾಡ್ತೀನಿ. ಬಟ್ ದೇವಸ್ಥಾನ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಲೈಕ್ ನಾವು ಜಾತ್ರೆ ಟೈಮಲ್ಲಿ ಹೋಗಿದ್ವಿ. ಜನನೂ ಏನು ಅಷ್ಟಿರಲಿಲ್ಲ. ಒಳಗಡೆನೂ ಏನು ಅಷ್ಟು ಇದು ಮಾಡೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಷ್ಟೋ ತನಕ ಬೇರೆ ಕೂತ್ಕೊಂಡು ದೇವ್ರನ್ನ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಗೈಸ್. ವೆಲ್ಕಮ್ ಟು ಕಟೀಲು. ಆಫ್ಟರ್ 18 ಇಯರ್ಸ್, ಸತತ 18 ವರ್ಷಗಳ ನಂತರ ನಾನು ಕಟೀಲಿಗೆ ಬರ್ತಾ ಇದ್ದೀನಿ. 2008 ನಮ್ಮ ದೊಡ್ಡಮ್ಮ ಸಮ್ಮರ್ ಹಾಲಿಡೇಸಿಗೆ ಕರ್ಕೊಂಡ್ಬಂದಿತ್ತು. ಇವಾಗ ಜೀವಿತಕ್ಕೋದು ನಮ್ಮ ದೊಡ್ಡಮ್ಮ ಆಗ್ಬಿಟ್ಟಿದ್ದಾರೆ. ನಮ್ಮ ಜೀವಿತ ಕರ್ಕೊಂಡು ಬಂದಿದ್ದಾರೆ. ಇವಾಗ ಕಟೀಲ್ಗೆ ಎಂಟ್ರಿ. ಇನ್ನೇನು ಎಷ್ಟು ನಿಮಿಷ ಇದೆ ಇಲ್ಲಿ? 2-3 minutes ಇಲ್ಲಿದೆ ನೋಡಿ ಗೈಸ್. 1 ಕಿಲೋಮೀಟರ್ 3 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತ ಇದೆ. ಸೊ ಐ ಡೋಂಟ್ ನೋ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಏನೋ ಗೊತ್ತಿಲ್ಲ. ಅಲ್ಲಿ ಯಾವುದಕ್ಕೆ ಹೋಗಿದ್ದು ಇವಾಗ ಪೊಳಲಿ ರಾಜರಾಜೇಶ್ವರಿಗೆ ಬಿಡಲಿಲ್ಲ. ಒಳಗಡೆ ದೇವಿ ಎಲ್ಲ ಸಖತ್ತಾಗಿತ್ತು. ಫೋಟೋ ನಾರ್ಮಲಾಗಿ ಈಚೆ ಕಡೆದು ಹಿಂದೆ ಇದ್ದಾಗ ಸುಮ್ಮನೆ ತೆಗೆದೆ ದೇವಸ್ಥಾನದ್ದು. ಬಟ್ ದೇವಿದೆಲ್ಲ ಎಲ್ಲಿ ಫೋಟೋ ಮೊಬೈಲೆಲ್ಲ ಅಲೋ ಇರಲಿಲ್ಲ. ಒಳಗೆ ಇಟ್ಕೊಂಡ್ಬಿಟ್ಟಿದ್ವಿ. ಇವಾಗ ಬನ್ನಿ ಗೈಸ್ ಕಟೀಲ್ಗೆ ಹೋಗೋಣ. ಕಟೀಲ್ ಗೈಸ್ ದೇವಸ್ಥಾನ ಅನ್ಸುತ್ತೆ ಗೈಸ್.
ಬಂದ್ವಿ. ಇಲ್ಲಿ ನೀರಲ್ಲಿ ಏನ್ ಮಾಡ್ತದ? ಪೂಜೆ ಹೂವು ಎಲ್ಲ ಗೈಸ್, ಇವಾಗ ನಾವೆಲ್ಲ ದರ್ಶನ ಮಾಡಿಕೊಂಡು ಇವಾಗ ಊಟಕ್ಕೆ ಇಲ್ಲೇ ಹೋಗ್ತಾ ಇದ್ದೀವಿ. ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಪುಷ್ಟಿ ಹಾಯ್, ಹೊಟ್ಟೆ ಹಸಿತಿದ್ಯಾ? ನಾನೇ ಜೀವಿತಕ ಪುಷ್ಟಿ ಊಟಕ್ಕೆ ವೇಟಿಂಗ್. ಪುಷ್ಟಿ ಗೈಸ್, ಇಲ್ಲಿ ಆನೆ ಇದೆ ಗೈಸ್. ಅಲ್ಲಿ ಪುಷ್ಟಿಗೆ ಆನೆ ತೋರ್ಸಕ್ಕೆ ಹೋಗೋಣ. ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಕಟ್ಟಾಕಿದ್ದಾರೆ ನಡಿ. ಎಷ್ಟು ಚೆನ್ನಾಗಿದೆ ಆನೆ. ಹೋಗು. ಯು ವಾಂಟ್ ಟು ಟಚ್? ಪುಷ್ಟಿ ಹೋಗ್ತೀಯಾ ತಲೆಗೆ? ಪುಷ್ಟಿ ಮಾಡಿಸ್ಕೊಂತೀಯ ತಲೆಗೆ? ಆಶೀರ್ವಾದ ಮಾಡಿಸ್ಕೊಂತೀಯ? ನಾ ಕರೀತಿದ್ದೆ ಪುಷ್ಟಿ ಬಾ ಅಂತ, ಎದಕ್ಕೋಬೇಡ ಅಂತಿದೆ. ಹೋಗು. ಹೋಗ್ತೀಯಾ? ಇಟ್ಕೊಳ್ಳ ನಿನ್ನ. ನೋಡಿ ಅದಕ್ಕೆ ಫುಡ್ ಆಗ್ತಾ ಇದೆ ನೋಡಿ. ನಿಂಗೆ ಹಾಯ್ ಮಾಡ್ತಿದೆ ಅದು. ಎಷ್ಟು ಚೆನ್ನಾಗಿ ನಿಂಗೆ ಹಾಯ್ ಮಾಡ್ತಿದೆ ಅದು. ಪುಷ್ಟಿ ಕರೀತಿದೆ ಗೈಸ್. 18 ವರ್ಷದಿಂದ ಇಲ್ಲಿ ಬಂದಾಗ ಈ ಗೆಸ್ಟ್ ಹೌಸಲ್ಲೇ ಇದ್ವಿ ಗೈಸ್. ಇಲ್ಲಿ ದೇವಸ್ಥಾನ, ಇಲ್ಲೇ ಗೆಸ್ಟ್ ಹೌಸ್. ಇಲ್ಲಿ ಗೈಸ್, ಇಲ್ಲಿ ನೋಡಿ ಗೈಸ್, ಇವರೆಲ್ಲ ನೀರು ನೋಡ್ತಾ ಇದೆ. ನಮ್ಮ ಜೀವಿತ ಕೈನ ಬಿಸಾಕ್ತಿತ್ತು, ನೀರು ನೋಡ್ತಾ ಇದ್ದದೆ. ಇಲ್ಲಿ ನಿಲ್ಸಿದ್ದಾರೆ. ಪುಷ್ಟಿ ಹುಷಾರ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಫೋಟೋ ಅಂತ ಇವಳು ಕತೆ ನೋಡಿ. ಯಾತ್ ಬೇಡ ಹೈವೇ ಇದು ಫೋಟೋ ಅಂತೆ. ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಪುಷ್ಟಿ ಇಲ್ಲಿ ಬಂದಿದ್ದಾಳೆ. ಇದೆ ಗೈಸ್ ಜೀವಿತ ಕೈ ಹೇಳಿದ್ದು ದೇವಸ್ಥಾನ, ಅಂಬಲ್ಪಾಟಿ ಅಂತ, ಕಾಳಿ ದೇವಸ್ಥಾನ. ಸೊ ಇಲ್ಲಿ ಬಂದಿದ್ದೀವಿ. ಯಾರೂ ಇಲ್ಲ, ಖಾಲಿ ಹೊಡಿತಿದೆ. ಓಕೆ ಗೈಸ್, ಇವಾಗ ಮ್ಯಾಪ್ ಮಲ್ಪೆ ಬೀಚ್ ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ಸ್ ಇಲ್ಲಿಂದ. ಈಗ ಮಲ್ಪೆ ಬೀಚಿಗೆ ಹೊರಡ್ತಾ ಇದೀವಿ. ಬನ್ನಿ ಗೈಸ್, ಫಸ್ಟ್ ಈಗ ಮಲ್ಪೆ ಬೀಚ್ಗೆ ಹೋಗೋಣ. ಬೀಚ್ ನಮ್ಮ ಪುಷ್ಟಿ ಅವ್ರಿಗೆ ಬೀಚ್ ರೆಡಿ ಆಗಿದ್ದಾರೆ ಇವಾಗ ಆಟ ಆಡಕ್ಕೆ. ಜೋಸ್ನ ನೋಡಿ ಗೈಸ್, ಜೋಸ್ನ ಫುಲ್ ಗಾಗಲ್ಸ್ ಹಾಕೊಂಡು ಚೂಡಿದಾರ ಹಾಕೊಂಡು ನಮ್ಮ ಪುಷ್ಟಿ ಅವರು ಬೀಚ್ ರೆಡಿ ಆಗಿದ್ದಾರೆ ಆಟ ಆಡಕ್ಕೆ. ಕಳ್ದೋಗು, ಸುಡುತ್ತೆ ಪುಷ್ಟಿ, ಬಿಸಿಲಿದೆ. ಓಕೆ ಗೈಸ್, ನಾವು ಮಲ್ಪೆಗೆ ಬಂದಿದ್ದೀವಿ ಇವಾಗ. ಬನ್ನಿ ಗೈಸ್, ನನಗೆ ಫಿಶ್ ತಿನ್ನೋಕ್ಕೂ ಆಸೆ ಆಗಿಬಿಟ್ಟಿದೆ. ನೋಡೋಣ ಫಿಶ್ ಇಲ್ಲಿ ಎಲ್ಲಿ ಸಿಗುತ್ತೆ ಚೆನ್ನಾಗಿ ಅಂತ. ಲೆಟ್ಸ್ ಗೋ ಟು ಬೀಚ್. ನಮ್ಮ ಜೀವಿತಕ್ಕೋದು ಅಂಬಲ್ ಪೊಲಿಟಿಷಿಯನ್ ತರ ಬರ್ತಾ ಇದ್ದಾರೆ. ಜೀವಿತಕ್ಕೋದ ತಿರುಗಿ RCB ಟಿಕೆಟ್ ಬೇಕು RCB ಟಿಕೆಟ್ ಬೇಕಂತೆ ಅವರು ಪೊಲಿಟಿಷಿಯನ್ ಆಗಿ. MLA ಯಾವುದೇ MLA? ಅರ್ಸಿಕೆರೆ MLA ಆಗಿ RCB ಟಿಕೆಟ್ಗೋಸ್ಕರ MLA ಆಗ್ತಿದ್ದದಂತೆ ಇವರು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಶಲ್ಯ ಹಾಕೊಂಡು ಟೋಪಿ ಹಾಕೊಂಡು ಮಗಳಿಗೆ ಬೀಚಲ್ಲಿ ಆಟಾಡ್ಸಕ್ಕೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ನೋಡಿ ಗೈಸ್, ನಮ್ಮ ಪುಷ್ಟಿ ಓಡ್ತಾವಳೆ. ಜೋಸ್ನ ಅಲ್ಲಿ ಹೋಗ್ಬಿಟ್ಟವಳು ಆಗಲೇ. ನಾನು ಓಡ್ತೀನಿ ಬೀಚ್ ಹತ್ತಕ್ಕೆ ಅಂತ. ನಾನಿಲ್ಲಿ ಗಾಗಲ್ಸ್ ಹಾಕ್ಕೊಂಡು ಫಿಶ್ ತಿನ್ನೋಕೆ ಆಸೆ ಆಗಿತ್ತು. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ದೇವಸ್ಥಾನದೆಲ್ಲ ಹೋಗಿ ಬಂದಾಗಿದೆ. ಈಗ ಮೀನು ತಿನ್ನಲ್ಲ. ಇಲ್ಲಿ ಮೀನು ಬಂದಮೇಲೆ ಮೀನು ತಿನ್ನಬೇಕು ಅಂದರೆ ತಿಂದೆಲ್ಲ ಇರೋಕ್ಕಾಗಲ್ಲ ಗೈಸ್, ಅದಕ್ಕೋಸ್ಕರ. ಸೊ ಇವಾಗ ಸ್ವಲ್ಪ ಬೀಚಲ್ಲಿ ಸ್ವಲ್ಪ ಆಟಾಡಿ ತಿಂದು ಹೋಗೋದು ಗೈಸ್. ನಮ್ಮ ಪುಷ್ಟಿ ನೋಡಿ ಗೈಸ್, ಪುಷ್ಟಿ ಅಂತ ಬದಲು ಪೂರ್ವ ಅಂತ. ಜೋಸ್ನ ಓಡ್ತಾವಳೆ. ಕೂತ್ಕೋ ಕೂತ್ಕೋ. ಪುಷ್ಟಿ, ಆರ್ ಯು ಎಂಜಾಯಿಂಗ್? How is this ಪುಷ್ಟಿ? ಓಕೆ ಗೈಸ್, ನಮ್ಮ ಪುಷ್ಟಿ ಆಟ ಆಡ್ತಾ ಇದ್ದಾಳೆ. ನಾನು ಜೋಸ್ನ ಜೀವಿತಕ್ಕೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಆಮೇಲೆ ಸಿಗ್ತೀನಿ. ಫೋನಲ್ಲಿ ಚಾರ್ಜ್ ಖಾಲಿ ಆಗಿಬಿಡುತ್ತೆ. ಆಮೇಲೆ ತಿನ್ನೋದೆಲ್ಲ ಇದೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಎಲ್ಲ ನನಗೆ ನಾರ್ಮಲ್ ನಮ್ಮ ಪುಷ್ಟಿ ಎಲ್ಲ ಆಟ ಆಡಿ ಇವಾಗೆಲ್ಲ ಲೈಮ್ ಸೋಡಾ ತಿನ್ನಕ್ಕೆ ಬಂದಿದ್ದೀವಿ. 3 ಲೈಮ್ ಸೋಡಾ. ಆಮೇಲೆ ತಿನ್ನಕ್ಕೆ ಬರ್ತೀನಿ ಫಿಶ್ ನಾನು.
ಪುಷ್ಟಿ ವಾಂಟ್ ಸಮ್ ವಾಂಟ್ ಟು ಟೇಸ್ಟ್? ಬೇಡ 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 ಸೋಡಾ ಬೇಡ. ಹೌದಾ ಗೈಸ್, ಇವಾಗ ನಾವಿಲ್ಲಿ ನೀಮೋಸಿಗೆ ಬಂದಿದ್ದೀವಿ ತಿನ್ಬಿಡೋಣ ಅಂತ. ಅದಾದ್ಮೇಲೆ ಹೊರಡೋದು. ಬೆಂಗಳೂರು ಮಂಗಳೂರು ಕೂರ್ಗ್ ಎಲ್ಲಾದ ಇರಲಿ, ಯು ವಾಂಟ್ ಪಾನಿಪುರಿ ಅಲ್ವಾ ಪುಷ್ಟಿ? ಮಂಗಳೂರಲ್ಲಿ ಬೇರೆ ಏನಾರ ತಿನ್ನೆ? ಗೋಲಿ ಬಜ್ಜಿ ತಿಂತೀಯಾ? ಬನ್ಸ್? ಯು ವಾಂಟ್ ಪಾನಿಪುರಿ. ಇವಾಗ ಸ್ನ್ಯಾಕ್ಸಿಗೆ ಅಂತ ನಮ್ಮ ಜೀವಕ ಆಂಬೋ ವೆಜ್ ಬಂದಿದೆ. ನಾನು ನನ್ನ ಫಿಶ್ ಫ್ರೈನ ಕಾರಲ್ಲೇ ಪಾರ್ಸಲ್ ಇಟ್ಕೊಂಡಿದ್ದೀನಿ, ಆಮೇಲೆ ಹೋಗ್ತಾ ತಿಂತೀನಿ. ಇವತ್ತು ಸ್ವಲ್ಪ ಕಾಫಿ ಕುಡಿಯೋಂಗೆ ಆಗ್ಬಿಟ್ಟಿದೆ, ಸೊ ಕಾಫಿಗೆ ವೆಯ್ಟಿಂಗ್. ನಾನು ಪುಷ್ಟಿ ಪಾನಿಪುರಿಗೆ ತಿಂತಿದ್ದೇಳಿ ಗೈಸ್. ಇಫ್ ಯು ನೋ ಯು ನೋ, ಇಫ್ ಯು ನೋ ಯು ನೋ. ಅಷ್ಟೇ ಗೈಸ್. ಐ ಡೋಂಟ್ ನೋ. ವಾಟ್ ಯು ಡೋಂಟ್ ನೋ? If you know, you know, guys. No, I don't know. Can you tell me what is it? Guys, if you know, you know, part 2. What is Jeevitaka? What is this Jeevitaka? If you I know, know. you know. I know this is ಗೋಲಿ ಬಜ್ಜಿ. ಇದು ಗೊತ್ತಿರ್ಲಿಲ್ವ ಹಂಗಾರ? ಇದು ಬನ್ಸು. You know ಅಂದ್ರೆ ಏನು? If you know, you know. When in Mangalore, ಉಡುಪಿ. ನಮ್ಮ ಅಕ್ಕ ಅವರು ಫೋಟೋ ತೆಗಿತಾ ಇದ್ದಾರೆ. ಆಯ್ತಾ ನಿಂದು? ಜೀವಿತಕ್ಕದು ಫುಲ್ಲು ಇವಾಗ ಅಡ್ರೆಸ್ ಹುಡುಕಿದ್ದಾರೆ. ಓದ್ಗೋಗಿ ಕಾಫಿ ಕುಡಿದ್ಮೇಲೆ ಬ್ರೈನ್ ಓಪನ್ ಆಗಿದೆ. ನಮಗೆ ಕಾಫಿ ಕುಡಿಯೋ ತನಕ ಏನೂ ಬ್ರೈನ್ ಓಪನ್ ಆಗ್ತಿರಲಿಲ್ಲ. ಕಾಫಿ ಕುಡಿದ ತಕ್ಷಣ ಶಿವಮೊಗ್ಗದ ಹೋಗೋದು ಅಂತ ಡಿಸೈಡ್ ಆಗಿದೆ ಅಲ್ವಾ ಪುಷ್ಟಿ? ಪುಷ್ಟಿ ನಿದ್ದೊಡಿಯೋದೆ ಇವಾಗ, ಫುಲ್ ಟು ಫುಲ್ ನಿದ್ದೆ. ಈಗ ಇಫ್ ಯು ನೋ ಪಾರ್ಟ್ 3 ತೋರಿಸ್ತೀನಿ ನನ್ನ ಕಾರಲ್ಲಿ. ಅಲ್ವಾ ಪುಷ್ಟಿ? ಹಾಂ ಹಾಂ, ಬೀಚಲ್ಲಿ ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ಯಾ? ಈಗ ನಿದ್ದೆ ಮಾಡೋದೆ ನೀನು ಹಿಂದೆಗಡೆ ಒದ್ದೆ ಆಗ್ಬಿಟ್ಟಿದ್ಯಾ? ಗೈಸ್, ಇಫ್ ಯು ನೋ ನನ್ನ ಅಂಜಲ್ ತವಾ ಫ್ರೈ ಹೇಳಿದ್ದು, ಇವರು ರವಾ ಫ್ರೈ ಕೊಟ್ಬಿಟ್ಟವ್ರೆ ಗೈಸ್. ಮೋಸ. ನಾನು ತಗೊಂಡು ನಾನು ನೋಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ. ಅದೇ ಟೇಸ್ಟ್ ಮಾಡೋಣ, ಫಸ್ಟ್ ಟೈಮ್ ತಿಂತಿರೋದು. ನಾನು ಹೇಳಿದ್ದು ನಮ್ಮ ಚೆನ್ನಾಗಿದೆ ಗೈಸ್. ಇವತ್ತು ಪಿಂಕ್ ಮೂನ್ ಗೈಸ್, ಪೌರ್ಣಮಿ. ಎಷ್ಟು ಚೆನ್ನಾಗಿದೆ, ವಾವ್. ನಾವು ಬೇರೆ ಕಾಡು ಒಳಗೆ ಬಂದ್ಬಿಟ್ವಿ, ಕಾಣ್ತಾ ಇಲ್ಲ ಮೂನ್ ನೀಟಾಗೆ. ಹೈವೇಲಿ ಇದ್ದಿದ್ದು ಚೆನ್ನಾಗಿದೆ ಅದು. ಬೇಗ ಊರಿಗೆ ಹೋಗ್ಬೇಕು ಗೈಸ್. ಇಲ್ಲಿ ಕಾಣ್ತಿದೆ ನೋಡಿ ಗೈಸ್ ಮೂನು. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೇವೆ. ಇವ್ರು ಇಲ್ಲಿ ಡಿಸ್ಕಷನ್ ಸ್ಯಾಮ್ಸಂಗ್ ಇದು ವರುಣಾರಾಧ್ಯ ಬಗ್ಗೆ. ನಾನಿಲ್ಲಿ ಮೂನ್ ತೋರಿಸ್ತಾ ಇದ್ದೀನಿ. ಸ್ಯಾಮ್ಸಂಗ್ ಫ್ಯಾನ್ ಅಲ್ಲ ನಾನು, ನಾವು ಬೇಕಾದ್ರೆ ವರುಣ್ ಫ್ಯಾನ್ ಅನ್ನು ಪಾಪ ಒಪ್ಕೊಂತೀನಿ. ಸ್ಯಾಮ್ಸಂಗ್ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ. ನಾವು ನಿನ್ನೆ ನೈಟ್ 12 o'clock ಏನೋ ಮನೆ ರೀಚ್ ಆಗಿದ್ದು. ಮನೆಗೆ ರೀಚ್ ಆಗಿ ಬಂದು ದಪ್ಪ ಹಾಕ್ಕೊಂಡಿದ್ದು. ಸೊ ಮನೆಗೆ ಬಂದು ನೆಕ್ಸ್ಟ್ ಡೇ ಎದ್ದು ಟಿಪ್ಟೂರಿಗೆ ಬಂದು ಇವತ್ತು ನಮ್ಮ ಮನೇಲಿ ಇದ್ದೀವಿ. ಸೊ ಆ್ಯಂಡ್ ನಾವು ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಇದು ಜೀವಿತಕ್ಕ ಹಿಂದಿನ ದಿವಸ ಕರೀತು, ಮೊನ್ನೆ ಬನ್ನಿ ಹೋಗೋಣ ಅಂತ. ಸರಿ ಆಯಿತು ಅಂತ ಹೊರಟ್ವಿ. ನಿನ್ನೆ ಒಂದೇ ದಿವಸ ಮಂಗಳೂರು ಉಡುಪಿ ಇದು ದೇವಸ್ಥಾನಗಳನ್ನ ಸುತ್ತಿದ್ದೀವಿ. ಬರೀ 3 ದೇವಸ್ಥಾನ. ಪೊಳಲಿ ನಾವು ಪ್ಲ್ಯಾನ್ ಹಾಕಿದ್ದಿದ್ದು ಬರೀ ಕಟೀಲಿಗಷ್ಟೇ. ಬಟ್ ಆನ್ ದ ವೇ ನಾವು ಪುತ್ತೂರಿಂದ ನಾವು ಕಟೀಲ್ಗೆ ಹೋಗೋದೊಳಲ್ಲಿ ಅಲ್ಲಿ ಆ್ಯಕ್ಚುಲಿ ಹಾಕಿದ್ದು ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಅಂತ. ಆವಾಗ ನಮಗೆ ಗೊತ್ತಾಯಿತು ಇದನ್ನು ತುಂಬ ಜನ ಹೇಳಿದ್ರು, ಈ ದೇವಿ ತುಂಬ ಪವರ್ಫುಲ್ಲು ಚೆನ್ನಾಗಿದೆ ಅಂತ. ಅದಕ್ಕೆ ನೋಡಿದಾಗ ಆನ್ ದ ವೇನೇ ಇತ್ತು. ಫಸ್ಟ್ ಪೊಳಲಿ ಸಿಗುತ್ತೆ, ಆಮೇಲೆ ಕಟೀಲ್ ಸಿಗುತ್ತೆ, ಆಮೇಲೆ ಪೊಳಲಿ ಫಸ್ಟ್ ಸಿಗೋದು ಅಂತ. ಸೊ ನಾನು ಆಮೇಲೆ ನೋಡಿದೆ, ಎಲ್ಲೋ ಪೊಳಲಿ ರಾಜರಾಜೇಶ್ವರಿ ಅಕ್ಕ ಅಂತೆ, ಕಟೀಲ್ ತಂಗಿ ಅಂತೆ. ಸೊ ಅವರಿಬ್ಬರು ಅಕ್ಕ ತಂಗಿದ್ದಿದ್ದು. ಎಷ್ಟೊಂದು ಜನ ಫಸ್ಟ್ ಪೊಳಲಿಗೆ ಹೋಗಿ ನಮಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ಕಟೀಲ್ಗೆ ಹೋಗಿ ಮಿಕ್ಕಿದೆಲ್ಲ ಏನೇನು ಮಾಡಿದ್ವಿ ಅಂತ ನೀವೇ ನೋಡಿದ್ದೀರಾ. ಸೊ ಗೈಸ್, ನೆನ್ನೆ ಒಂದೇ ದಿವಸ ಫುಲ್ ಟ್ರಿಪ್ ಮುಗಿಸ್ಕೊಂಬಂದು ಸುಸ್ತಾಗಿ ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.